ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಸ್ನೇಹಿತರೆ, 2025 ನಿಮ್ಮ ಭವಿಷ್ಯ ಯಾರ ಕೈಯಲ್ಲಿದೆ? ತತ್ವಜ್ಞಾನಿಗಳ ಕೈಯಲ್ಲಿದೆಯೋ, ಭವಿಷ್ಯಕಾರರ ಕೈಯಲ್ಲಿದೆಯೋ, ಅಥವಾ ನಿಮ್ಮ ಕೈಯಲ್ಲಿದೆಯೋ? ನಾನು ನಿಮಗೆ ಬಾಬಾ ವಂಗಾರ್ ಅವರ ಬಗ್ಗೆ ತಿಳಿಸ್ತೀನಿ, ಆಸ್ಟ್ರೋಥಾಮಸ್ ಬಗ್ಗೆ ತಿಳಿಸ್ತೀನಿ, ಹಾಗೂ ಕೋಡಿಮಠ ಸ್ವಾಮೀಜಿಗಳು ಭವಿಷ್ಯದ ಬಗ್ಗೆನೂ ತಿಳಿಸ್ತೀನಿ. ಈ ಎಲ್ಲವನ್ನ ತುಲನೆ ಮಾಡಿ ನೋಡಿ, ನೀವು ನಿಮ್ಮ ಭವಿಷ್ಯ ಯಾರ ಕೈಯಲ್ಲಿದೆ ಅಂತ ಯೋಚನೆ ಮಾಡಿ. ಈ ಎಲ್ಲ ವಿಚಾರಗಳನ್ನು ನಿಮಗೆ ತಿಳಿಸ್ಬೇಕು ಅಂತ ನಾನು ಬಂದಿದ್ದೇನೆ. ನಾನು ಪ್ರಜಾಕೀಯ ಶ್ರೀನಿವಾಸ್ ಬೇಲೂರು. ವೆಲ್ಕಮ್ ಟು ಪ್ರಜಾಕೀಯ ನ್ಯೂಸ್. ಸ್ನೇಹಿತರೆ, ನೀವಿನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೂ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಸ್ನೇಹಿತರೆ, ಬಾಬಾ ವಂಗಾ ಇವರು ಕಳೆದ ವರ್ಷ ಹೇಳಿದಂತಹ ಎಲ್ಲ ಭವಿಷ್ಯನೂ ಸಹಿತ ನಿಜವಾಗಿದೆ. ಈ ವರ್ಷ ಇವರು ಯುರೋಪ್ ಖಂಡದಲ್ಲಿ ಬಹಳ ದೊಡ್ಡ ಯುದ್ಧ ಆಗ್ತದೆ, ಅಂದ್ರೆ 3ನೇ ಮಹಾಯುದ್ಧ ಆಗ್ತದೆ, ಜಾತಿ ಸಂಘರ್ಷ ಆಗ್ತದೆ, ಧರ್ಮ ಸಂಘರ್ಷ ಆಗ್ತದೆ, ಯುರೋಪಿಯನ್ ಸಂಖ್ಯೆನೇ ಕಮ್ಮಿ ಆಗುತ್ತೆ ಅಂತ ಹೇಳಿದ್ದಾರೆ. ಇವರು ಹೇಳಿದಂಥದ್ದು ಎಲ್ಲ ಲಾಸ್ಟ್ ಇಯರ್ ಸತ್ಯ ಆಗಿದೆ. ಹಾಗಾಗಿ ಎಲ್ಲರಿಗೂ ಸಹಿತ ಇವರ ಮೇಲೆ ಬಹಳ ನಂಬಿಕೆ. ಇವರು ಬರೀ ಯುದ್ಧ ಆಗುತ್ತೆ ಅಂತ ಹೇಳಿಲ್ಲ, ಭಯಂಕರವಾದ ರೋಗಗಳು, ಕಳೆದ ವರ್ಷ ಹೇಳಿದ್ರಲ್ಲ ಕೊರೋನಾ ಬರುತ್ತೆ ಅಂತ, ಆ ವೈರಸ್ ಸಹಿತ ಬಹಳ ದೊಡ್ಡ ವೈರಸ್ ಬರ್ತದೆ, ಅದರಿಂದ ಸಹಸ್ರಾರು ಜನ ಸಂಖ್ಯೆ ಕಮ್ಮಿ ಆಗ್ತದೆ ಅಂತ. ಭೂಮಿ ಮೇಲೆ ಅಥವಾ ಯುರೋಪಿಯನ್ ಕಂಟ್ರೀಸ್ ಅಲ್ಲಿ ಜನಸಂಖ್ಯೆ ಕ್ಷೀಣವಾಗ್ತದೆ ಅಂತ ಹೇಳಿದ್ದಾರೆ. ನಂಬರ್ 3, ಪ್ರಕೃತಿ ವಿಕೋಪ. ಬಹಳಷ್ಟು ಮಳೆ ಬಂದು ಜನಜೀವನ ಅಸ್ತವ್ಯಸ್ತ ಆಗ್ತದೆ ಅಂತ ಹೇಳಿದ್ದಾರೆ. ನಂಬರ್ 5, ಜ್ವಾಲಾಮುಖಿಗಳು ಹೊಸವಲ್ಲ, ಅಳವೇ ಸಹಿತ ಮತ್ತೊಮ್ಮೆ ಉಕ್ಕಿ ಬರುತ್ತೆ ಮೇಲಕ್ಕೆ, ಅದರಿಂದ ಜೀವ ಹಾನಿಯಾಗುತ್ತೆ, ಸಸ್ಯ ಹಾನಿಯಾಗುತ್ತೆ, ಪ್ರಕೃತಿ ವಿನಾಶ ಆಗ್ತದೆ ಅಂತ ಹೇಳಿದ್ದಾರೆ. ಅದಕ್ಕಿಂತ ಮುಖ್ಯವಾಗಿ ಮಂಜುಗಡ್ಡೆ ಕರಗೋದ್ರಿಂದ ಸಮುದ್ರ ತನ್ನ ವ್ಯಾಪ್ತಿಯನ್ನ ಹೆಚ್ಚು ಮಾಡಿಕೊಳ್ಳುತ್ತೆ, ಬಹಳಷ್ಟು ಭೂಪ್ರದೇಶ ಮುಳುಗಡೆ ಆಗುತ್ತೆ ಅಂತ ಹೇಳಿದ್ದಾರೆ. ಇವರ ಈ ಒಂದು ಭವಿಷ್ಯವನ್ನು ನೋಡ್ಬಿಟ್ರೆ ನಮ್ಮ ಭವಿಷ್ಯ ನಿಜವಾಗ್ಲೂ ಕಷ್ಟಕರವಾಗಿದೆ ಅನ್ಸುತ್ತೆ. ಈಗಲೇ ರಷ್ಯಾದಲ್ಲಿ, ನೈಜೀರಿಯಾದಲ್ಲಿ, ಅಫ್ಘಾನಿಸ್ತಾನದಲ್ಲಿ ಎಲ್ಲಿ ನೋಡಿದ್ರು ಅಲ್ಲಿ ಯುದ್ಧದ ಭೀತಿ ಇದೆ. ನಮಗೆ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ನಮ್ಮ ಸುತ್ತ ಕಾಯ್ತಾ ಇದೆ, ಚೈನಾ ನಮ್ಮ ಸುತ್ತ ಕಾಯ್ತಾ ಇದೆ, ನಮ್ಮಲ್ಲೂ ಸಹಿತ ಯುದ್ಧದ ಭೀತಿ ಕಾಡ್ತಾ ಇದೆ. ಇದನ್ನೆಲ್ಲ ನೋಡಿದ್ರೆ ಇವರ ಭವಿಷ್ಯ ಸತ್ಯವಾಗುತ್ತೆ ಅನಿಸ್ತದೆ. ಅದೇ ರೀತಿ ಆಸ್ಟ್ರೋಥಾಮಸ್ ಅವರು ಇನ್ನೂ ಮುಂದೆ ಹೋಗಿ, ನಾನು ಈಗ ಹೇಳ್ತಿರೋದಲ್ಲ, ಅವರು ನೂರಾರು ವರ್ಷಗಳ ಹಿಂದೆ ಬರೆದಿರೋಂಥದ್ರಲ್ಲಿ ಅವ್ರು ಹೇಳ್ತಾರೆ, ಈ ಚಂದ್ರ ಲೋಕಕ್ಕೆ ಹೋಗೋದಕ್ಕೂ ಸಹಿತ ಟ್ರಾಫಿಕ್ ಆಗ್ಬಿಡುತ್ತೆ ಅಂತ. ಅಂದ್ರೆ ಅಂತರಿಕ್ಷದಲ್ಲೂ ಸಹಿತ ಹೋರಾಟಗಳು ಸ್ಟಾರ್ಟ್ ಆಗ್ತದೆ, ಬಾಹ್ಯಾಕಾಶದಲ್ಲೂ ಸಹಿತ ನುಗ್ಗಲಾಗುತ್ತೆ, ಸೂರ್ಯನ ರೀಕ್ರಿಯೇಟ್ ಮಾಡ್ತಾರೆ, ಅಂದ್ರೆ ನಕ್ಷತ್ರಗಳನ್ನು ಸಹಿತ ರೀಕ್ರಿಯೇಟ್ ಮಾಡ್ತಾರೆ. ಇದೆಲ್ಲ ಈಗ ಚೀನಾದಲ್ಲಿ ನಡೀತಾ ಇದೆ. ಅದನ್ನ ಅವನು ಆ ಕಾಲದಲ್ಲೇ ಈಗ 600-700 ವರ್ಷದಿಂದನೇ ಹೇಳಿದ್ದಾರೆ. ಅವ್ರು ಹೇಳಿರೋ ಪ್ರಕಾರ ಈಗ ಭೂಭಾಗನೇ ಕಮ್ಮಿ ಆಗುತ್ತೆ, ಜನಸಂಖ್ಯೆನೇ ಕಮ್ಮಿ ಆಗುತ್ತೆ, ಬಹಳಷ್ಟು ಯುದ್ಧಗಳಾಗ್ತದೆ ಅಂತ ಅವರು ಅದನ್ನೇ ಹೇಳಿದ್ದಾರೆ. ಬಾಬಾ ವಂಗಾನೂ ಸಹಿತ ಅದನ್ನೇ ಹೇಳಿದ್ದಾರೆ.
ಇನ್ನ ನಮ್ಮ ಕೋಡಿ ಶ್ರೀಗಳು, ಕೋಡಿ ಮಠದ ಶ್ರೀಗಳು, ಇವರು ಕಳೆದ ವರ್ಷ ಹೇಳಿದ್ರಲ್ಲ 2 ಮಹಾನ್ ನಾಯಕರು ತೀರೋಗ್ತಾರೆ ಅಂತ. ಸತ್ಯ ಆಯಿತು. ಭೂ ಪ್ರದೇಶ ಬಾಯಿ ಬಿಡುತ್ತೆ ಅಂತ ಹೇಳಿದ್ರು. ಕೇರಳದಲ್ಲಿ ವೈನಾಡಲ್ಲಿ ಭೂಮಿನೇ ಕುಸಿದು ಹೋಯ್ತು, 100 ಜನ ತೀರೋದ್ರು. ಭಯಂಕರ ಮಳೆ ಆಗುತ್ತೆ ಅಂತ ಹೇಳಿದ್ರು, ಅದು ಸಹಿತ ಸತ್ಯ ಆಯಿತು. ಈ ವರ್ಷ ಮಳೆನೂ ಆಗ್ತದೆ, ರೋಗ ರುಜಿನಗಳು ಜಾಸ್ತಿ ಆಗ್ತದೆ, ಪ್ರಕೃತಿನೂ ವಿಕೋಪ ಆಗ್ತದೆ. ಅದರೊಟ್ಟಿಗೆ ಇನ್ನೊಂದು ಭವಿಷ್ಯವನ್ನು ನೋಡ್ಬಿಟ್ಟಿದ್ದಾರೆ. ಅದೇನಪ್ಪ ಅಂತ ಹೇಳಿದ್ರೆ, ಒಬ್ರು ಹೆಣ್ಣು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಅಂತ, ಮಹಿಳೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಅಂತ. ಈಗ ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಇರುವ ಏಕೈಕ ಸಚಿವೆ ಅಂತಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್. ಅವರ ಫಾಲೋಯರ್ಸ್ ಅಲ್ಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಮುಂದಿನ ಮುಖ್ಯಮಂತ್ರಿ ಅಂತ ಪೋಸ್ಟ್ ಹಾಕ್ತಾ ಇದ್ದಾರೆ ಅಂತರ್ಜಾಲದಲ್ಲಿ. ಎಷ್ಟು ಟ್ರೆಂಡ್ ಆಗಿದೆ ಅಂದ್ರೆ ಮುಂದಿನ ಮುಖ್ಯಮಂತ್ರಿ ಲಕ್ಷ್ಮೀ ಹೆಬ್ಬಾಳ್ಕರ್. ಪಾಪ ಡಿ ಕೆ ಶಿವಕುಮಾರ್, ಪರಮೇಶ್ವರ್, MB ಪಾಟೀಲ್ ಹಾಗೂ ಸತೀಶ್ ಜಾರಕಿಹೊಳಿ ಅಂತ ದೊಡ್ಡ ದೊಡ್ಡ ನಾಯಕರುಗಳು ಆ ಸೀಟಿಗೋಸ್ಕರ ಕಾಯ್ತಾ ಇದ್ದಾರೆ. ಅವ್ರ ಗತಿ ಏನು? ಆದರೂ ಸಹಿತ ಕೋಡಿ ಶ್ರೀ ಹೇಳಿರೋ ಸತ್ಯ ಅಂತ ಬಹಳಷ್ಟು ಜನ ನಂಬಿದ್ದಾರೆ. ನೀವು ನಂಬಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆದರೆ ನಾನು ನಿಮಗೊಂದು ಸತ್ಯವನ್ನ ಹೇಳ್ತೀನಿ ಕೇಳಿ ಸ್ನೇಹಿತರೆ. ನಾವು ನೀವು ವಿಚಾರವಂತರು, ನೀವು ವಿಚಾರ ಮಾಡಬೇಕು. ಏನಪ್ಪ ವಿಚಾರ ಮಾಡಬಹುದು ಅಂದ್ರೆ, ಈಗ ಯುದ್ಧಗಳನ್ನ ಕಂಟ್ರೋಲ್ ಮಾಡೋದಕ್ಕೂ ನಮ್ಮ ಕೈಲಾಗಲ್ಲ, ಸತ್ಯ. ರೋಗ ರುಜಿನ ಕಂಟ್ರೋಲ್ ಮಾಡೋದಕ್ಕೂ ನಮ್ಮ ಕೈಲಾಗಲ್ಲ, ಸತ್ಯ. ಪ್ರಕೃತಿನ ಕಂಟ್ರೋಲ್ ಮಾಡಲಿಕ್ಕೂ ಆಗಲ್ಲ, ಸತ್ಯ. ಆದರೆ ನಮ್ಮ ಭವಿಷ್ಯವನ್ನ ರೂಪಿಸ್ಕೊಳ್ಬೇಕಾದರೆ ಯಾರು? ನಮ್ಮ ಭವಿಷ್ಯ ಯಾರ ಕೈಲಿದೆ? ನಮ್ಮ ಭವಿಷ್ಯ ಯಾರ ಕೈಲಿದೆ? ನಮ್ಮ ಕೈಯಲ್ಲೇ ಇದೆ. ನಾವು ಸರಿಯಾಗಿ ಕಷ್ಟಪಟ್ಟು ದುಡಿದು ಸಮಾಜಕ್ಕೆ ಉತ್ತಮ ಪ್ರಜೆ ಆಗಬೇಕು, ರೋಲ್ ಮಾಡೆಲ್ಸ್ ಆಗಬೇಕು. ಇದನ್ನ ಇವತ್ತು ನಾವು ಹೊಸ ವರ್ಷದಲ್ಲಿ ಒಂದು ತೀರ್ಮಾನ ಮಾಡಬೇಕು. ಹೌದು, ಈ ವರ್ಷ ನಾನು ಒಬ್ಬ ಉತ್ತಮ ಪ್ರಜೆಯಾಗಬೇಕು, ಉತ್ತಮ ವ್ಯಕ್ತಿ ಆಗಬೇಕು, ಉತ್ತಮವಾದ ತಂದೆ ಆಗಬೇಕು, ಉತ್ತಮವಾದ ಪೇರೆಂಟ್ಸ್ ಆಗಬೇಕು ಅಂತ ನಾನು ಯೋಚನೆ ಮಾಡಬೇಕು. ಅದೇ ಸ್ಟೂಡೆಂಟ್ಸ್ ಏನು ಯೋಚನೆ ಮಾಡಬೇಕು? ನಾನೊಬ್ಬ ಉತ್ತಮವಾದ ಸ್ಟೂಡೆಂಟ್ ಆಗಬೇಕು, ನನ್ನ ಶಾಲೆಗೆ ಉತ್ತಮವಾದ ರಿಸಲ್ಟ್ ತರಬೇಕು, ನಾನು ಉತ್ತಮ ಅಂಕ ಗಳಿಸಿ ಪಾಸ್ ಆಗಬೇಕು, ನನ್ನ ಭವಿಷ್ಯವನ್ನು ನಾನೇ ಉಜ್ವಲ ಮಾಡ್ಕೋಬೇಕು. ರಾಜಕಾರಣಿಗಳು ನಮಗೆ ಜನ ಓಟ್ ಕೊಟ್ಟು ಗೆಲ್ಲಿಸಿದ್ದಾರೆ, ನಾನು ಉತ್ತಮವಾದ ಕೆಲಸ ಮಾಡಬೇಕು, ಜನಸೇವೆ ಮಾಡಬೇಕು ಅಂತ ಯೋಚನೆ ಮಾಡಬೇಕು. ಎಲ್ಲರೂ ಸಹಿತ ಉತ್ತಮವಾದದ್ದನ್ನ ಯೋಚನೆ ಮಾಡಬೇಕು. ನೋಡಿ, ಭವಿಷ್ಯ ಅನ್ನೋದು ನಂಬಿಕೆ ಅಷ್ಟೇ, ಪ್ರಾಕ್ಟಿಕಲ್ ಅಲ್ಲ. ಆದ್ರಿಂದ ನಾನು ಹೇಳಿದ್ದನ್ನ ಅಂದ್ರೆ ಎಲ್ಲ ವಿಚಾರವಂತರು, ಪ್ರಜ್ಞಾವಂತರು ಇದ್ದೀರಾ ನೀವು ಯೋಚನೆ ಮಾಡಿ. ನಿಮ್ಮ ಭವಿಷ್ಯ ಯಾರ ಕೈಲಿದೆ ಅಂದ್ರೆ, ನನ್ನ ಭವಿಷ್ಯ ಯಾರ ಕೈಲಿದೆ? ನನ್ನ ಕೈಲೇ ಇದೆ. ಇದು ಇವತ್ತಿನ ವಿಚಾರ. ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನ ಕಾಮೆಂಟ್ಸ್ ಮಾಡಿ ತಿಳಿಸಿ. ಹಾಗೂ ಈ ವಿಡಿಯೋ ನೀವು ಸಂಪೂರ್ಣವಾಗಿ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಶರಣಾರ್ಥಿ. ಥ್ಯಾಂಕ್ ಯು ವೆರಿ ಮಚ್.